ಎಸ್ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗಾವಣೆ ಮಾಡಿ ಇಲ್ಲ ಅಂದ್ರೆ ದಯಾಮರಣ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿದ್ದಾರೆ ಕಿರಣ್. ಹಾಗಾದ್ರೆ ಅಷ್ಟೊಂದು ಬೇಸತ್ತು ಹೋಗಿದಾರಾ ಪೊಲೀಸ್ ಇಲಾಖೆ ಸಿಬ್ಬಂದಿ? ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಕಿರಣ್ ಹಾಗಾದ್ರೆ? ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇರ್ತಕ್ಕಂತ ಪೊಲೀಸ್ ಇಲಾಖೆ ಅದೊಂದು ಶಿಸ್ತಿನ ಇಲಾಖೆ ಅಂತ ಹೇಳಲಾಗ್ತಿದೆ. ಆದ್ರೆ ಅಲ್ಲಿ ಇರ್ತಕ್ಕಂತ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು, ಸಿಬ್ಬಂದಿ ಆಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಸಾಕಷ್ಟು ಕಿರುಕುಳ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮುಖ್ಯವಾಗಿ ದಯಾಮರಣ ಕೊಡಿ ರಾಷ್ಟ್ರಪತಿ, ಸಿಎಂ ಸೇರಿದಂತೆ ಪ್ರಧಾನಿಗೂ ಸಹ ಪತ್ರ ಬರೆದಿರ್ತಕ್ಕಂಥದ್ದು. ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಏನಿದೆ, ವರ್ಗಾವಣೆ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಪತ್ರ ಬರೆದು ಅವರು ಮನವಿ ಮಾಡಿರ್ತಕ್ಕಂಥದ್ದು. ಇಲ್ಲ ವರ್ಗಾವಣೆ ಮಾಡಿ ನಮ್ಗೆ ಇಲ್ಲ ದಯಾಮರಣ ಕೊಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಮುಖ್ಯವಾಗಿ 2021ರಿಂದಲೂ ಸಹ ಇದುವರೆಗೂ ಸಹ ವರ್ಗಾವಣೆ ಆಗಿಲ್ಲ. ಯಾವ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, ಕೆಳ ಹಂತದ ಸಿಬ್ಬಂದಿಗೆ ಇದುವರೆಗೂ ಸಹ ವರ್ಗಾವಣೆ ಭಾಗ್ಯ ಸಿಗ್ತಾ ಇಲ್ಲ. ಮುಖ್ಯವಾಗಿ ಪತಿ ಪತ್ನಿ ಒಂದ್ ಕಡೆ ಇರ್ತಾರೆ, ಉತ್ತರ ಕರ್ನಾಟಕದಲ್ಲಿ ಪತ್ನಿ ಇದ್ರೆ ಬೆಂಗಳೂರಿನಲ್ಲಿ ಪತಿ ಇರ್ತಕ್ಕಂಥದ್ದು. ಈ ನಡುವೆ ಇದರಿಂದ ಮಕ್ಕಳಾಗ್ತಾ ಇಲ್ಲ, ವಿಚ್ಛೇದನ ಆಗ್ತಾ ಇದೆ. ಮತ್ತೆ ಸಾಕಷ್ಟು ನಮ್ಮ ತಂದೆ ತಾಯಿ ವಯಸ್ಸಾದವ್ರು ಇದ್ದಾರೆ, ಅವರನ್ನ ನಾವು ಲಾಲನೆ ಪಾಲನೆ ಮಾಡೋದು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಇದೆ, ಹೈಕೋರ್ಟ್ ಗೈಡ್ ಲೈನ್ ಇದೆ, ಮತ್ತೆ ಹೈಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಸಹ ರಾಜ್ಯ ಸರ್ಕಾರ ವರ್ಗಾವಣೆ, ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, ನೊಂದ ಸಿಬ್ಬಂದಿ ರಾಷ್ಟ್ರಪತಿ, ಪ್ರಧಾನಿ ಮತ್ತೆ ಸಿಎಂಗೆ ಪತ್ರ ಬರೆದಿರ್ತಕ್ಕಂಥದ್ದು. ಅಲ್ದಲೆ ಇದರಿಂದ ವಿಚ್ಛೇದನ ಪ್ರಕರಣಗಳು ಸಹ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ನಾವು ಕಳೆದ 5 ವರ್ಷಗಳಿಂದಲೂ ಸಹ ದೂರ ಇದ್ದೇವೆ, ಹೀಗಾಗಿ ವಿಚ್ಛೇದನ ಪಡಿತಾ ಇದ್ದಾರೆ. ಮತ್ತೆ ಕೆಲವರು ಮಕ್ಕಳು ಕೂಡ ಆಗ್ತಾ ಇಲ್ಲ. ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ನಾವೊಂದ್ ಕಡೆ ಇರ್ತೀವಿ, ಮಕ್ಕಳು ಹೆಂಡತಿ ಒಂದ್ ಕಡೆ ಇರ್ತಕ್ಕಂಥದ್ದು. ಕೇವಲ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ IPS ಅಧಿಕಾರಿಗಳಿಗೆ ವರ್ಗಾವಣೆ ಕೊಡ್ತಾರೆ. ಅವ್ರು ಎಲ್ಲಿದ್ರು ಸಹ ಗಂಡ ಹೆಂಡತಿ ಎಲ್ಲರನ್ನ ಕರ್ಕೊಂಡು ವರ್ಗಾವಣೆ ಮಾಡ್ಕೊಂಡು ಅವ್ರು ಬೆಂಗಳೂರಿಗೆ ಬರ್ಬೋದು. ನಾವು ಬೆಂಗಳೂರಿಂದ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲ ಅಲ್ಲಿಂದ ನಮ್ಗೆ ಬೆಂಗಳೂರಿಗಾದ್ರೂ ವರ್ಗಾವಣೆ ಕೊಡಿ ಅಂದ್ರೆ ಸರ್ವಿಸ್ ಅನ್ನ ಬಿಟ್ಟು ನೀವು ಬರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಒಪ್ಪಿಗೆ ಕೊಟ್ರು ಸಹ ನಮ್ಗೆ ವರ್ಗಾವಣೆ ಕೊಡ್ತಾ ಇಲ್ಲ. ನಾವು ಸರ್ವಿಸ್ ಅನ್ನ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಸಹ, ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಕೊಟ್ರು ಸಹ, ನಾವು ಮನವಿ ಕೊಟ್ರು ಸಹ ಯಾವ್ದನ್ನು ಸಹ ಇದಾಗ್ತಾ ಇಲ್ಲ. ನಮ್ಗೆ ಶಿಸ್ತಿನ ಇಲಾಖೆ ಆಗಿರೋದ್ರಿಂದ ನಾವು ಪ್ರತಿಭಟಿಸೋದಕ್ಕಾಗೋದಿಲ್ಲ, ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡೋದಕ್ಕಾಗಲಿಲ್ಲ. ಕೇವಲ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ವರ್ಗಾವಣೆಯನ್ನ, ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ 2021ರಿಂದ ಇದುವರೆಗೂ ಸಹ 3 ವರ್ಷ ಕಳೀತಾ ಇದೆ. ಇದುವರೆಗೂ ಸಹ ಎಲ್ಲಾ ಇಲಾಖೆಯಲ್ಲೂ ಅಂತರ್ ಜಿಲ್ಲಾ ವರ್ಗಾವಣೆ ಪತಿ ಪತ್ನಿಗೆ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಇಲಾಖೆಯಲ್ಲಿ ಮಾತ್ರ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳಿ ದಯಾಮರಣ ಕೋರಿ ಎಲ್ಲಾ ಸಿಬ್ಬಂದಿ, ಇಡೀ ರಾಜ್ಯಾದ್ಯಂತ ಕೆಲವು ಸಿಬ್ಬಂದಿಗಳೇನಿದ್ದಾರೆ ಸಾಕಷ್ಟು ನೊಂದು ಹೋಗಿದ್ದಾರೆ. ಕುಟುಂಬಸ್ಥರನ್ನ ಹಲವು ವರ್ಷಗಳಿಂದ 10-15 ವರ್ಷಗಳಿಂದಲೂ ಸಹ ಬಿಟ್ಟು ಇರ್ತಕ್ಕಂಥ ಏನು ಸಿಬ್ಬಂದಿ ಇದ್ದಾರೆ, ಅವರೆಲ್ಲರೂ ಸಹ ರಾಷ್ಟ್ರಪತಿಗೆ ದ್ರೌಪದಿ ಮುರ್ಮು ಅವ್ರಿಗೆ ಪತ್ರವನ್ನ ಬರೆದು ಮನವಿ ಮಾಡಿರ್ತಕ್ಕಂಥದ್ದು. ಇಲ್ಲ ವರ್ಗಾವಣೆ ಮಾಡಿ, ಇಲ್ಲ ನಮ್ಗೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ದಯಾಮರಣವನ್ನಾದ್ರೂ ಕೊಡಿ ಅಂತ ಹೇಳಿ ಆ ಪತ್ರದಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.